ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ನಿಮಗೆ ಇವತ್ತು ಪನ್ನೀರ್ ಚಿಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಯಮ್ಮಿ ಆಗಿರುತ್ತೆ. ಇದು ನಾನು ಗಂಡನಿಗೋಸ್ಕರ ನಾನು ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ನನ್ನ ಗಂಡ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಪನ್ನೀರ್ ಚಿಲ್ಲಿ ನನ್ನ ಹಸ್ಬೆಂಡ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನೀವು ಸಹ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಮೊದಲನೇದಾಗಿ ಪನ್ನೀರ್ ಚಿಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1/4 kg ಪನ್ನೀರನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಆ್ಯಂಡ್ ನಾನಿದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪನ್ನೀರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ಕೊತಾ ಇದ್ದೀನಿ. ಒಂದು 2 ರಿಂದ 3 ಚಮಚದಷ್ಟು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ಬೇಕು, ಜಸ್ಟ್ ಬೈಂಡಿಂಗ್ ಪರ್ಪಸ್ಗೋಸ್ಕರ. ಪನ್ನೀರ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆನೇ ನೀವು ಮ್ಯಾರಿನೇಷನ್ಗೆ ರೆಡಿ ಮಾಡಿಕೊಂಡ್ರೂ ಸಹ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಪನ್ನೀರ್ ಹಾಕ್ಕೊಂಡ್ಬಿಟ್ನಲ್ವ, ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಚಮಚದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಜಜ್ಜಿಟ್ಕೊಂಡಿದ್ದೆ, ಶುಂಠಿ ಬೆಳ್ಳುಳ್ಳಿನ. ಸೊ ಆ ಒಂದು ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡಾದ ನಂತರ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಮನೆಯಲ್ಲಿ ಮಾಡ್ಕೊಂಡಿರೋ ಪನ್ನೀರು ಎಷ್ಟು ಫ್ರೆಶ್ ಆಗಿರತ್ತಲ್ವ, ಸೊ ಅದು ಪುಡಿ ಆಗುತ್ತೆ. ಅದೇ ಅಂಗಡಿಯಿಂದ ತಂದಿರೋ ಪನ್ನೀರ್ ಆದರೆ ರಬ್ಬರ್ ಥರ ಇರುತ್ತೆ. ನಮಗೆ ಇದರಲ್ಲೇ ಗೊತ್ತಾಗತ್ತೆ ನಾವು ಅಂಗಡಿಯಿಂದ ತರೋ ಪನ್ನೀರ್ಗೂ ಮನೆಯಲ್ಲಿ ಮಾಡ್ಕೊಂಡಿರೋ ಪನ್ನೀರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ನಿಮಗೆ ನೋಡ್ಕೊಳ್ಳಿ ಎಷ್ಟು ಆಯಿಲ್ ಬೇಕಾಗತ್ತೆ ಅಂತ ಹೇಳಿ. ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಯೂಸ್ ಮಾಡ್ಕೊತೀನಿ. ಅದು ಒಂದು ಸತಿ ಫ್ರೈ ಮಾಡಿರೋ ಆಯಿಲ್ನ ನಾನು ಮತ್ತೊಂದು ಸತಿ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಆಯಿಲನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು 50 ಗ್ರಾಮಷ್ಟು ಆಯಿಲ್ ಇತ್ತು ಅನಿಸುತ್ತೆ. ಸೊ 50 ಗ್ರಾಮಷ್ಟು ಆಯಿಲನ್ನು ನಾನು ಇದಕ್ಕೆ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ, ಆಯಿಲ್ ಬಿಸಿಯಾಗಿದೆ. ಸೊ ನಾನು ಇದಕ್ಕೆ ಏನು ನಾವು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಿದ್ವಲ್ಲ ಪನ್ನೀರು, ಸೊ ಆ ಪನ್ನೀರನ್ನು ಇದಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಸ್ಟಿಕ್ಕಿ ಆಗಿದೆ ಅಂತ ಹೇಳಿದರೆ ಪ್ಯಾನಿಗೆ ಅಂಟ್ಕೊತಾ ಇದೆ. ಅದೇ ನೀವೊಂದು ಸ್ವಲ್ಪ ಇನ್ನೂ 1 ಚಮಚ ಪನ್ನೀರನ್ನು ನೀವು ಕಾರ್ನ್ಫ್ಲೋರನ್ನು ನೀವು ಹಾಕ್ಕೊಂಡಿದ್ದೀರಾ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬೈಂಡಿಂಗ್ ಆಗಿರುತ್ತೆ. ನಾನು ಜಾಸ್ತಿ ಕಾರ್ನ್ಫ್ಲೋರ್ ಬೇಡ ಅಂತ ಹೇಳಿಬಿಟ್ಟು ಕಮ್ಮಿನೇ ಹಾಕ್ಕೊಂಡೆ. ಅದು ಅಲ್ಲದೆ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ಏನೂ ಸ್ಟಿಕ್ಕಿ ಆಗೋಲ್ಲ. ನಾನಿಲ್ಲಿ ಮಾಮೂಲಿ ಪ್ಯಾನನ್ನು ತೊಗೊಂಡಿದ್ದೀನಿ. ಇದು ಜಸ್ಟ್ 1 ರಿಂದ 2 ನಿಮಿಷ ಈ ಪನ್ನೀರು 2 ಸೈಡು ಫ್ರೈ ಆದರೆ ಸಾಕು. ಜಾಸ್ತಿ ರೋಸ್ಟ್ ಎಲ್ಲ ಆಗೋದು ಬೇಡ. ಜಸ್ಟ್ ಈ ಪನ್ನೀರ್ ಮೇಲ್ಗಡೆ ಏನು ಕಾರ್ನ್ಫ್ಲೋರ್ ಇರುತ್ತೆ ಅದು ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ. ಸೊ ನಾನಿಲ್ಲಿ ನೋಡಿ 2 ಸೈಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆದಷ್ಟು ಕಮ್ಮಿ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಅದು ಬೇಗ ಸೀದೋಗಿಬಿಡತ್ತೆ, ಅವಾಗೇನು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಆವಾಗಲೇ ಹೇಳಿದೆ ಅಲ್ವಾ, ಈ ಥರ ಹಿಂಗೆ ಸ್ಟಿಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿಕೊಂಡ್ರೆ ಏನೂ ಸ್ಟಿಕ್ ಆಗಲ್ಲ. ಈಗ ನೋಡಿ, ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಮೇಲ್ಗಡೆ ಕಾರ್ನ್ಫ್ಲೋರ್ ಅಷ್ಟೇ ಫ್ರೈ ಆಗಬೇಕಾಗಿರೋದು. ಸೊ ಅದು ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನಿವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ. ಇದು ಕಲರೆಲ್ಲ ಚೇಂಜ್ ಆಗಬೇಕು ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಫ್ರೈ ಆದರೆ ಸಾಕು. ಈಗ ನಾನಿದು ಪನ್ನೀರನ್ನು ಏನು ಫ್ರೈ ಮಾಡಿದ್ವಲ್ವ, ಸೊ ಅದೇ ಪ್ಯಾನ್ಗೆ ಅದೇ ಆಯಿಲ್ಗೆ ಸಣ್ಣದಾಗಿ ಕತ್ತರಿಸ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾವಿವಾಗ ಇದಕ್ಕೆ ಸಾಸ್ಗಳನ್ನೆಲ್ಲ ಹಾಕ್ತೀವಲ್ವ, ಸೊ ಅಲ್ಲಿ ಏನು ಫ್ರೈ ಮಾಡಬೇಕಾದ್ರೆ ಅಂಟ್ಕೊಂಡಿತ್ತಲ್ವ ಪನ್ನೀರು, ಸೊ ಅದೆಲ್ಲದೂ ಸಹ ಬಿಟ್ಬಿಡತ್ತೆ. ಸೊ ನೋ ಪ್ರಾಬ್ಲಮ್.
ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ. ಅದಾದ ನಂತರ ನಾನು ಇದಕ್ಕೆ ಆನಿಯನ್ನನ್ನು ಅಷ್ಟೇ ದೊಡ್ಡ ದೊಡ್ಡಾಗಿ ಅದರ ಲೀವ್ಸನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಕ್ಯಾಪ್ಸಿಕಮ್ನು ಹಾಕ್ಕೊಳ್ಬೋದು, ಸ್ಪ್ರಿಂಗ್ ಆನಿಯನ್ನು ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ ನನ್ನ ಹಸ್ಬೆಂಡ್ ತಿನ್ನೋ ಆಗಿಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಬರೀ ಆನಿಯನ್ ಒಂದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಡಿಫ್ರೆಂಟ್ ಕಲರ್ ಕ್ಯಾಪ್ಸಿಕಮ್ನನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಲರ್ಫುಲ್ ಆಗಿರುತ್ತೆ. ಈಗ ನಾನು ಆನಿಯನನ್ನು ಹಾಕ್ಕೊಂಡಿದ್ದೀನಿ. ಆನಿಯನನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಬ್ರೌನ್ ಕಲರ್ಗೆ ಬರಬೇಕು ಆ ಥರ ಎಲ್ಲ ಏನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನಾವು ಸಾಲ್ಟ್ ಇವಾಗ ಪನ್ನೀರಿಗೆ ನಾವು ಸಾಲ್ಟನ್ನು ಹಾಕಿದ್ದೀವಿ, ಬಟ್ ಆನಿಯನ್ನಿಗೆ ಸ್ವಲ್ಪ ಸಾಲ್ಟ್ ಹಿಡಿಬೇಕಲ್ವ, ಇಲ್ಲ ಅಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಸೊ ಅದಕ್ಕೋಸ್ಕರ ಆನಿಯನ್ನಿಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ನಾನು ಹಾಕ್ಕೊಂಡು ಇದನ್ನು ಸಹ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಆಲ್ಮೋಸ್ಟ್ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ, ಅಂದರೆ ಮೆತ್ತಗಾಗಿದೆ. ಸೊ ನಾನು ಈ ಟೈಮ್ನಲ್ಲಿ ಇದಕ್ಕೆ 1 ಚಮಚದಷ್ಟು ಚಿಲ್ಲಿ ಸಾಸನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀವು ಈ ಚಿಲ್ಲಿ ಸಾಸ್ನ ಮತ್ತು ಸೋಯಾ ಸಾಸ್ನ ಹಾಕಬೇಕು. ಅದಾದ ನಂತರ ಇದಕ್ಕೆ ಟೊಮ್ಯಾಟೊ ಸಾಸ್ನು ಸಹ ಹಾಕಬೇಕು. ಆ್ಯಂಡ್ ಇವಾಗ ನಾನು ಸೋಯಾ ಸಾಸ್ನ ಹಾಕ್ಕೊಂಡೆ. ಜಸ್ಟ್ ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ಬೇಕು. ಈ ಸೋಯಾ ಸಾಸ್ನ ಹಾಕ್ಕೊಂಡು ಆದ ನಂತರ ನಾನು ಇದಕ್ಕೆ ಟೊಮ್ಯಾಟೊ ಸಾಸನ್ನು ಹಾಕ್ಕೊತಾ ಇದ್ದೀನಿ. ಸೊ ಟೊಮ್ಯಾಟೊ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರತ್ತೆ. ಆ್ಯಂಡ್ ತುಂಬ ಒಂಥರ ಸ್ವೀಟು, ಸ್ಪೈಸಿ, ಹುಳಿ ಈ ಥರ ಒಂದು ಟೆಕ್ಸ್ಚರ್ ಸಿಗತ್ತೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದರಲ್ಲಿ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಇದಕ್ಕೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಲ್ವ ಪನ್ನೀರು, ಸೊ ಆ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಸಾಸ್ ಏನಿದೆ ಅದಷ್ಟು ಈ ಪನ್ನೀರಿಗೆ ಫುಲ್ ಹಿಡ್ಕೊಳ್ಬೇಕು, ಆವಾಗ ತುಂಬ ಚೆನ್ನಾಗಿರತ್ತೆ. ನೀವಿವಾಗ ನಾನ್ ವೆಜ್ ಎಲ್ಲ ತಿಂದೇ ಇರೋ ಟೈಮ್ನಲ್ಲಿ ಈ ಥರ ಪನ್ನೀರ್ದೆಲ್ಲ ಚಿಲ್ಲಿ ಎಲ್ಲ ಮಾಡ್ಕೊಂಡು ತಿಂದರೆ ನಿಮಗೆ ನಾನ್ ವೆಜ್ಜಿನ ನೆನಪೇ ಬರಲ್ಲ. ಸೊ ಆರಾಮಾಗಿ ನೀವು ಏನು ಯಾವುದಕ್ಕೋಸ್ಕರ ನೀವು ನಾನ್ ವೆಜ್ಜನ್ನು ಬಿಟ್ಟಿರ್ತೀರ ಅದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ. ನಿಮಗೆ ವಿನೆಗರ್ ಏನಾದರೂ ಇತ್ತು ಅಂತ ಹೇಳಿದರೆ ವಿನೆಗರನ್ನು ನೀವೇನು ಸಾಸ್ ಹಾಕಿದ್ರಲ್ವ, ಸೊ ಆ ಟೈಮ್ನಲ್ಲೇ ವಿನೆಗರ್ನ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ಹುಳಿ ಅಂಶ ಬರೋದಕ್ಕೋಸ್ಕರ ಅಷ್ಟೇ. ಅದನ್ನ ಹಾಕೋದ್ರಿಂದ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಡ ಅಂತ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಟೊಮ್ಯಾಟೊ ಸಾಸಲ್ಲೇ ನಿಮಗೆ ಹುಳಿ ಅಂಶ ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ ಇದಿವಾಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಹೇಳಿಬಿಟ್ಟು ನೀವು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆದ ನಂತರ ಸ್ಪ್ರಿಂಗ್ ಆನಿಯನ್ ಏನಾದರೂ ಇತ್ತು ಅಂತ ಹೇಳಿದರೆ ಸ್ಪ್ರಿಂಗ್ ಆನಿಯನನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಗಾರ್ನಿಷಿಂಗ್ ತುಂಬ ಚೆನ್ನಾಗಾಗತ್ತೆ. ನಾನಿಲ್ಲಿ ಒಂದು 2 ಎಸಳಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಅವೈಲೇಬಲ್ ಇರಲಿಲ್ಲ, ಸೊ ಅದಕ್ಕೆ ನಾನು ಸ್ಪ್ರಿಂಗ್ ಆನಿಯನನ್ನು ಹಾಕಿಲ್ಲ. ನಿಮಗಿತ್ತು ಅಂತ ಹೇಳಿದ್ರೆ ನೀವು ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಅದರಿಂದ ಟೇಸ್ಟ್ ಎಲ್ಲ ಚೇಂಜ್ ಆಗುವಂಥದ್ದು ಏನಿಲ್ಲ, ಜಸ್ಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ನಾನಿದು ಇನ್ಸ್ಟೆಂಟಾಗಿ ರೆಡಿ ಮಾಡಿರುವಂಥ ಪನ್ನೀರ್ ಚಿಲ್ಲಿ. ನೀವು ಬ್ಯಾಚುಲರ್ಸ್ ಇದ್ದರೆ ಬ್ಯಾಚುಲರ್ಸು ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ನೀವು ಇವಾಗ ಜಿಮ್ಮಿಗೆ ವರ್ಕೌಟಿಗೆ ಹೋಗ್ತಿರ್ತೀರ, ನೀವು ಪನ್ನೀರನ್ನು ಕನ್ಸ್ಯೂಮ್ ಮಾಡ್ತೀರಾ, ಪ್ರೋಟೀನ್ ತೊಗೊಳ್ತಿರ್ತೀರಾ. ಸೊ ಒಂದೇ ಥರ ಮಾಡ್ಕೊಳ್ಳೋಕ್ಕೆ ಬೇಜಾರಾದರೆ ಈ ಥರನೂ ನೀವು ಮಾಡ್ಕೊಳ್ಬೋದು. ಏನು ಇದರಲ್ಲಿ ನಿಮಗೇನು ಆಯಿಲ್ ಅಂಶ ನಂಗೆ ಜಾಸ್ತಿ ಸಿಕ್ಬಿಡುತ್ತೆ ಆ ಥರ ಎಲ್ಲ ಏನಿಲ್ಲ. ಏನೊಂದು 1 ಚಮಚ 2 ಚಮಚ ಎಣ್ಣೆ ನೀವು ತಿಂದಂಗೆ ಆಗತ್ತಷ್ಟೇ. ಅದರಿಂದ ನೀವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ನಿಮಗೆ ಫ್ಯಾಟು ಬೇಕಾಗುತ್ತಲ್ವ ಬಾಡಿಗೆ, ಬರೀ ಪ್ರೋಟೀನ್ ಒಂದೇ ಸಿಕ್ಕಿದ್ರೆ ಸಾಕಾಗಲ್ಲ. ಸೊ ನಾನಿವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಜಸ್ಟ್ ನಾವೇ ತಿನ್ಕೊಳ್ಳೋದಾದರೆ ಪ್ಲೇಟಿಗೂ ಟ್ರಾನ್ಸ್ಫರ್ ಮಾಡಲ್ಲ, ಏನಿಲ್ಲ, ಡೈರೆಕ್ಟಾಗಿ ತಟ್ಟೆಗೆ ಹಾಕ್ಕೊಳ್ಳೋದು, ತಿಂತಾ ಇರೋದು. ಇವಾಗ ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೀನಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಮೇಕಪ್ ಮಾಡ್ತಾ ಇರೋದಷ್ಟೇ.
ನೋಡಿ ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಯಾವುದೇ ರೀತಿಯ ಕಲರನ್ನು ಯೂಸ್ ಮಾಡಿಲ್ಲ. ಹೋಟೆಲ್ಗಳಲ್ಲೆಲ್ಲ ಆದರೆ ರೆಡ್ ಕಲರ್ ಬರಲಿ ಅಂತ ಹೇಳಿ ಕಲರನ್ನು ಆ್ಯಡ್ ಮಾಡ್ತಾರೆ. ಸೊ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಹೆಲ್ದಿಯಾಗಿರಬೇಕು ಆ್ಯಂಡ್ ಟೇಸ್ಟಿಯಾಗಿರಬೇಕು, ಅಷ್ಟೇ ಇಂಪಾರ್ಟೆಂಟು. ಸೊ ನೋಡ್ತಾ ಇದ್ದೀರಾ ಅಲ್ವಾ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಆ್ಯಂಡ್ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ನಾನು ತಿಂದೆ, ನನ್ನ ಹಸ್ಬೆಂಡು ತಿಂದರು, ಮಸ್ತಾಗಿತ್ತು. ನೋಡಿ ಪನ್ನೀರ್ ಚಿಲ್ಲಿ ಹೇಗೆ ರೆಡಿಯಾಗಿದೆ ಅಲ್ವಾ, ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ. ಆ್ಯಂಡ್ ನಾನು ಮಾಡೋದು ಹೋಮ್ ಮೇಡ್ ಪನ್ನೀರಿಂದ ಮಾಡೋದು. ನಾನು ಮನೆಯಲ್ಲಿ ಹೋಮ್ ಮೇಡ್ ಪನ್ನೀರೇ ಯೂಸ್ ಮಾಡೋದು. ಸೊ ನೀವು ಅಂಗಡಿಯಿಂದ ತಂದ್ಕೊಂಡು ಸಹ ಮಾಡ್ಬೋದು. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ, ನೀವೆಲ್ಲರೂ ಸಹ ಇಷ್ಟಪಡ್ತೀರಾ. ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಡಿ. Thank you for watching. Lots of love. Bye bye.